ಹಾಯ್ ವೆಲ್ಕಮ್ ಟು ರಾಣಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಅಣ್ಣನ ಮಗಳು ಬರ್ಡೇ ಇದೆ, ಧನ್ಯತಾದು. ಹೇಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ದೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಪಾಪುಗೆಲ್ಲ ರೆಡಿ ಮಾಡ್ತಿದ್ದಾರೆ, ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ಮಾಡಿದ್ದಾರೆ. ಈಗ ಫೋಟೋ ಶೂಟ್ ನಡೀತಿದೆ ಅಮ್ಮದು. ಅಮ್ಮು ಧನ್ಯತಾದು ಬರ್ತ್ಡೇ ಆಗಿರೋದ್ರಿಂದ ಅದಕ್ಕೆ ತರಕಾರಿ ಬಾತ್ ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ತರಕಾರಿ ಬಾತ್ ಎಲ್ಲ ರೆಡಿ ಮಾಡಿದೆ ಆಲ್ರೆಡಿ, ಕ್ಯಾರೆಟ್ ಹಲ್ವಾ ರೆಡಿ ಮಾಡ್ಕೊತಾ ಇದ್ದಾರೆ. ಹಿಂದಿನ ಕ್ಯಾರೆಟ್ ಹಲ್ವಾ ರೆಡಿ ಆಗೇ ಹೋಯಿತು. ಧನ್ಯತಾದು ಬರ್ತ್ಡೇ ಆಗಿರೋದ್ರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಫ್ಯಾಮಿಲಿ ಫುಲ್ಲು. ನಮ್ಮ ಅಣ್ಣ ಕಾರ 40ರಲ್ಲಿ ಓಡಿಸ್ತಾ ಇದ್ದಾರೆ, 40ರ ಮೇಲೆ ಮಾತ್ರ ಹೋಗ್ತಾ ಇಲ್ಲ. ನಮ್ಮ ಧನ್ಯತೆ ಅಲ್ಲಿಂದಿಗೆ ಡ್ಯಾನ್ಸ್ ಮಾಡ್ತಾನೆ ಒಳ್ಳೆದಾಗಿ. ನಂಗೆ ಸ್ವಲ್ಪ ಫೀವರ್ ಇತ್ತು, ಫೀವರ್ ಇರೋ ಕಾರಣದಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗೈತೆ, ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಿಂದ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲನೂ ಬರುತ್ತೆ ಅಂತ ಹೇಳ್ತೀನಿ. ಈಗ ದೇವಸ್ಥಾನಕ್ಕೆ ಎಂಟರ್ ಆದೋ, ಇದೇ ನೋಡಿ ದೇವಸ್ಥಾನ, ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ. ಇನ್ನೇನು ಬಂದಿದ್ದೀವಿ, ನಾವು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಈಚೆನೇ ಪೂಜೆ ಮಾಡ್ಕೊಂಡು ಬಂದವರಲ್ಲಿ ಈಚೆನೇ ಪೂಜೆ ಮಾಡ್ತಾಯಿದ್ರು. ನಾವು ಕೂಡ ಈಚೆನೇ ಮಾಡ್ಕೋಗೋಣ ಬಿಡು ಅಂದ್ಕೊಂಡು ಈಚೆನೇ ಮಾಡಿದ್ದೋ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆನೇ ಪೂಜೆ ಎಲ್ಲ ಮುಗಿಸಾಯಿತು. ಇದೇ ನೋಡಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ, ಜಾಸ್ತಿ ಇವತ್ತು ಯಾರೂ ಬಂದಿರಲಿಲ್ಲ ಕೂಡ, ಫುಲ್ಲು ಖಾಲಿ ಇತ್ತು. ಹೋಯ್ತವ್ರೆ ಅಂತ ಗೊತ್ತಿಲ್ಲ, ನಾನು ಅವರಿಂದ ಹೋಯ್ತಾ ಇದ್ದೀನಿ. ಮಸಾಲೆ ತಿನ್ನೋಣ ಅಂತ ಮಸಾಲೆ ಹಾಕಿದ್ರು, ಮಸಾಲೆ ಅಂಗಡಿ ಹತ್ರ ಬಂದು ನೋಡಿ ಎಲ್ಲ ಫುಲ್ ಸೈಲೆಂಟಾಗಿ ಕೂತವ್ರೆ. ಮಸಾಲೆ ಎಲ್ಲ ತಿಂತಾಯಿದ್ದೀವಿ ಈಗ. ಮಸಾಲೆ ಮತ್ತು ತುಂಬ ಚೆನ್ನಾಗಿತ್ತು. ನಾನು ಅಣ್ಣ ಸ್ವಲ್ಪ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಪಾನಿಪುರಿ ಇಸ್ಕೊಂಡು ತಿಂತಾಯಿದ್ದೀವಿ. ಪಾನಿಪುರಿ ಎಲ್ಲ ತಿಂದು ಮನೆಗೆ ಹೋಗೋಣ ಅಂದ್ಕೊಂಡು ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಕಾರ್ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕು ಅನಿಸ್ತು. ಹಿಂಗೋ ಪಾಪುಗೆ ಜೋಕಾಲಿ ತಗೊಳ್ಳೋ ಕಾರಣದಿಂದ ಈಗ ಫರ್ನಿಚರ್ ಬಂದಿದ್ದು ನಾವು ಪಾಪುಗೆ ತೊಗೊಳ್ಳೋಣ ಅಂತ ಅಂಗಡಿ ಬಂತು. ನೋಡಿದೆ ತುಂಬಾ ಚೆನ್ನಾಗಿತ್ತು, ಎಲ್ಲ ಐಟಮ್ಸ್ ಕೂಡ ಇತ್ತು. ಬಿದ್ರದಾಗಲಿ ಏನೇ ತೊಗೊಂಡ್ರು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ನಾವು ನೋಡಿದ ತಕ್ಷಣ ಫಿದಾನೆ ಆಗ್ಬಿಟ್ಟು ಅಂಗಡಿಗೆ. ನೆಕ್ಸ್ಟ್ ಒಂದು 2 ಐಟಮ್ ತೊಗೊಳ್ಳೋ ಗಂಟ ವಾಪಸ್ ನಾವು ಮನೆಗೆ ಬರಲಿಲ್ಲ. ಚೆನ್ನಾಗಿತ್ತು ಮಾತ್ರ ಅಂಗಡಿ. ಕಾರೆಲ್ಲ ಫರ್ನಿಚರ್ಸ್, ಗೊಂಬೆಗಳು, ದಸರಾ ಚೆನ್ನಾಗಿತ್ತು ಬಿಡಿ. ಚೇರ್ಗಳು ಮತ್ತು ಅಮ್ಮಗೆ ಸ್ಲೇಟ್ ಬಲ್ಪ ತೊಗೊಂಡ ಸ್ಲೇಟ್ ಬಲ್ಪನೂ ತೊಗೊಂಡು ಚೆನ್ನಾಗಿತ್ತು ಮಾತ್ರ. ಈ ಸ್ಲೇಟು ಬಾಕ್ಸ್ಗಳು, ಆನೆಗಳು ಎಲ್ಲ ಮರ ಬಿದ್ದರೂ ಕೂಡ ತುಂಬ ಚೆನ್ನಾಗೇ ಇತ್ತು. ಎಲ್ಲ ಐಟಮ್ಸ್ ಕೂಡ ಸೂಪರಾಗೇ ಇದ್ದವು. ಪ್ರೀಮಿಯಂ ಕ್ವಾಲಿಟಿಯ ಬೆಸ್ಟ್ ಕ್ವಾಲಿಟಿ, ಕಮ್ಮಿ ಮತ್ತು ಪ್ರೈಸ್ ತುಂಬಾ ಕಡಿಮೆನೇ ಕೂಡ ಇತ್ತು. 2000, 3000, 1500, 750 ತುಂಬಾ ಕಮ್ಮಿನೇ ಪ್ರೈಸ್ ಕೂಡ ಇತ್ತು. ನಾವು ಹಾಗೆ ಬೆಸ್ಟ್ ಕ್ವಾಲಿಟಿ ಕೂಡ ಇತ್ತು. ಖುಷಿ ಆಗೋಯ್ತು ಮಗಿಗೆ. ಅಮ್ಮು ಅವಳ ಆಸೆ ಎಲ್ಲ ತೀರ್ಸ್ಕೊದವಳು ಇಲ್ಲೇನೆ. ಕುದುರೆ ಬಂತು, ಕುದುರೆ ಪಪ್ಪುಗೆ ಸ್ಲೇಟು ತಗೊಂಡು ಜೋಕಾಲಿ ಕೂಡ ಎಲ್ಲ ಕಟ್ಟಿಸ್ಕೊಂಡು ಇದೇ ನೋಡಿ. ಈಗೆಲ್ಲ ಪ್ಯಾಕಪ್ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಅಣ್ಣ ಈಗಲೂ ಕೂಡ 40 ಮೇಲೆ ಹೋಗ್ತಾನೆ ಇಲ್ಲ ಬಿಡಿ, 40. ಇದೇ ನೋಡಿ ನಮ್ಮ ಅಣ್ಣಂದಿರು ಇಬ್ಬರು ಕೆಲಸ ಮಾಡೋ ಕಂಪ್ನಿ, ನಂದಿನಿ ಹೈಟೆಕ್ ಕಂಪ್ನಿ KMF. ನಮ್ಮಿಬ್ಬರು ಅಣ್ಣದಿರು ಇದೇ ಜಾಗದಲ್ಲಿ ಕೆಲಸ ಮಾಡೋದು. ಅಕ್ಕನ ಫುಲ್ ಖುಷಿ ಆಗ್ಬಿಟ್ಟೈತೆ ಇವತ್ತು ಮಾತ್ರ ಎಲ್ಲ ತಗೊಂಡಿರೋದಕ್ಕೂ. ಅಮ್ಮು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಎಷ್ಟಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ, ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಸಿಂಪಲಾಗಿ ರೆಡಿ ಮಾಡ್ತಾರೆ ಎಲ್ಲರೂ. ನನ್ನ ತಂಗಿ ನನ್ನ ತಮ್ಮ ಅಮ್ಮ ಬಂದಿರೋ ಗೊತ್ತೇ ಇರಲಿಲ್ಲ. ನನ್ನ ತಂಗಿ ಬಂದು ಅಕ್ಕ ಏನೈತೆ ಹೊಲ್ಗಿದೆಯಲ್ಲ, ಪಾಪು ಬರ್ಡೇ ಇನ್ನೂ ಸೆಲೆಬ್ರೇಷನ್ಗೆ ರೆಡಿನೇ ಮಾಡಿರೋಲ್ಲ ಅಕ್ಕ ಅಂತ ಎಬ್ಬಳಿಸೋ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೀಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪಾಪು ಬರ್ಡೇಗೆ ಹತ್ರಕ್ಕೆ. ಸಿಂಪಲ್ಲಾಗಿ ಮನೇಲೇ ಮಾಡೋದ್ರಿಂದ ಎಲ್ಲರೂ ಇವ್ರು ರೆಡಿ ಮಾಡಿಕೊಂಡು ಬಲೂನ್ಗಳೆಲ್ಲ ಓದ್ತವ್ರ ಮನೆಯವರೇನೆ. ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಅಷ್ಟೇ, ಬೇರೆ ಯಾರಿಗೂ ಹೇಳಿಲ್ಲ. ನಮ್ಮ ಫ್ಯಾಮಿಲಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಬರ್ತ್ಡೇ ಪಾಪುದು.
ಚಂದು ಫುಲ್ ಬ್ಯುಸಿ ಆಗಿಬಿಟ್ಟವ್ರಿಗೆ ಬರ್ತಡೇ ಸೆಲೆಬ್ರೇಷನ್ಗೆ. ನನ್ನ ತಮ್ಮನಿಗೆ ಸ್ವಲ್ಪ ಡೆಕೋರೇಷನ್ ಬರೋದ್ರಿಂದ ಅವನೇ ಸ್ವಲ್ಪ ಬಲೂನ್ಸ್ ಎಲ್ಲ ಕಟ್ಟಿ ಅವನೇ ಅರೇಂಜ್ಮೆಂಟ್ ಎಲ್ಲ ರೆಡಿ ಮಾಡ್ಕೋತವನೆ. ಇವತ್ತು ನಮ್ಮಪ್ಪ ಮಿಸ್ಸಿಂಗ್ ಆಗ್ಬಿಟ್ಟವ್ರೆ. ಅವ್ರಿಗೆ ಬಾಡಿಗೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ನನ್ನ ತಮ್ಮ ನಮ್ಮಮ್ಮ ಇವ್ರು 3 ಜನ, ನನ್ನ ತಂಗಿ 3 ಜನ ಕೂಡ ಬಂದವ್ರೆ. ಖುಷಿ ಆಗ್ಬಿಟ್ಟದೆ ಅಕ್ಕನಿಗೆ. ಪಾಪ ಅಮ್ಮೋ ಇವ್ರಿಬ್ರು ನೋಡಿ ಅಣ್ಣ ತಮ್ಮದಿದ್ನ ಹಿಂಗೆ ಆಡ್ತವ್ರೆ. ನನ್ನ ತಮ್ಮ ಬರ್ತಡೇಗೆ ಬಲೂನ್ಸ್ ರೆಡಿ ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ಟು ಅಂತ ಮಾತಾಡ್ತಾ ಇಲ್ಲ. ಈಗ ರಪ್ಪ ಮುಂದೆ ನನ್ನ ತಂಗಿ ಪಾಪುಗೆ ಅಂತ ಗಿಫ್ಟ್ ತಗೊಬಂದಿದ್ರು. ಅವಳು ಫುಲ್ ಖುಷಿಯಾಗ್ಬಿಟ್ಟವಳೆ. ನನ್ನ ತಂಗಿ ಅಂದವಳಂತ ಚಿಕ್ಕತ್ತೆ ಆಗಿಬಿಟ್ಟು ಚಿಕ್ಕತ್ತೆ ಸೊಸೆಗೆ ಗಿಫ್ಟ್ ತಗೊಬಂದವಳೆ ನೋಡಿ. ಇವರು ಫ್ರೆಂಡ್ಸ್ಗಳು ನಮ್ಮ ಪಕ್ಕ ಬಂದಿದ್ದಾರೆ. ಬನ್ನಿ ಚಿಕ್ಕವನು ಇದು ನಮ್ಮ ಪಕ್ಕ ಚರಣಿ ಮಾಡ್ತಾರೆ. ಈಗ ಅವ್ರ ಜೊತೆ ಫೋಟೋಶೂಟ್ ನಡೀತೈತೆ. ಇವರಿಬ್ರು ಫ್ರೆಂಡ್ಸು ಅವ್ರಿಗೆ ಧನ್ಯತೆಗೆ. ಇವರಿಬ್ರು ನೋಡಿ ಎಷ್ಟು ಚೆನ್ನಾಗಿ ಕೇಕ್ ತಿಂತ ಕೂತ್ಕೊಂಡವ್ರೆ. ನನ್ನ ತಂಗಿ ಅಂತೂ ಫುಲ್ ಬಿಸಿ ಅವಳು ಕೇಕ್ ಕಳ್ಳಿ. ಈಗ ಚಿಕ್ಕಪ್ಪ ಮಗಳು ಆಟ ಆಡ್ತವ್ರೆ ನೋಡಿ. ಇವತ್ತು ಬರೀ ಧನ್ಯತೆ ಬರ್ತಡೇ ಸೆಲೆಬ್ರೇಷನ್ನಲ್ಲೇ ಆಗೋಯ್ತು. ಅವ್ರು ಚಿಕ್ಕಪ್ಪ ಅಂತೂ ಫೋಟೋ ತೆಗ್ದಂತೂ ಸಾಕಾಗೋಯ್ತು ಬಿಡಿ ಅವನಿಗಂತೂ. ನನ್ನ ತಂಗಿ ಗಿಫ್ಟ್ ತಂದಿರೋದನ್ನ ಓಪನ್ ಮಾಡ್ತಿದ್ದಾಳೆ. ಈಗ ನನ್ನ ತಮ್ಮ ಕಿತ್ಕೊಂಡು ಓಪನ್ ಮಾಡ್ತಾವೆ. ತರುಣ್ ತರನೇ ಮರ ಆಂಟಿಕ್ ಪೀಸ್ ತರ ಪಾಪು ಕೈ ತಿಂತಾರ ನೀರು ಈ ಕಲಾಬು ಕಣ್ಣೆಲ್ಲ ಕಿತ್ತಾಕ್ತವಳೆ.